ಪ್ರೈಸ್ ಲಾರ್ಡ್. ಗುಡ್ ಮಾರ್ನಿಂಗ್. ಫ್ಯಾಕ್ಟ್ ನಂಬರ್ 19. ಯೇಸು ಸ್ವಾಮಿಯನ್ನು ಸೂಚಿಸುವ ಆ ನಕ್ಷತ್ರವು ಜೋಯಿಸರಿಗೆ ಎಷ್ಟು ದಿನಗಳ ಕಾಲ ನಡೆಸಿತು ಅಂತ ಆಲೋಚನೆ ಮಾಡುವಾಗ ಸುಮಾರು 2 ವರ್ಷಗಳ ಕಾಲ ಆ ನಕ್ಷತ್ರವು ಆ ಜ್ಞಾನಿಗಳನ್ನು ಯೇಸುವಿನ ಬಳಿಗೆ ಬೆತ್ಲೆಹೇಮಿಗೆ ನಡೆಸಿತು ಅಂತ ನಾವು ನೋಡ್ತಾ ಇದ್ದೇವೆ. ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ 7ನೇ ವಚನ ಹೇಳ್ತದೆ, ಯಾಕೆಂದರೆ ಅರಸನು ಅವರು ಮುಂಜಾನೆ ಆದಾಗ ರಾತ್ರಿಯವರೆಗೂ ನೋಡಿದರು. ಬೆತ್ಲೆಹೇಮ್ ಸೇರಿದ ನಂತರ ಮುಂಜಾನೆ ತಮ್ಮ ಸ್ವಂತ ಜ್ಞಾನವನ್ನು ಉಪಯೋಗಿಸಿ ಅರಮನೆಗೆ ಹೋದಾಗ ಅರಸನನ್ನು ಕೇಳ್ತಾರೆ, ಅರಸನೇ, ಆ ಯಹೂದ್ಯರಿಗೆ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಅಂತ ಕೇಳುವಾಗ ಅರಸನು ಆಶ್ಚರ್ಯಪಡ್ತಾನೆ. ನಿಜವಾಗ್ಲೂ ಹೌದು ಪ್ರಿಯರೇ, ಆ ಅರಸನು ಆಶ್ಚರ್ಯಪಡುವ ಹಾಗೆ ಅರಸನ ಏನಾಗ್ತದೆ ಅಂದರೆ ಶಾಸ್ತ್ರಿಗಳನ್ನು ಕರೆಸಿ ಯಹೂದ್ಯರ ಅರಸನಾಗಿ ಹುಟ್ಟಬೇಕಾದ ಅರಸನು ಎಲ್ಲಿ ಜನ್ಮಿಸ್ತಾನೆಂದು ಗ್ರಂಥಗಳನ್ನು ತೆರೆದ್ರು ಓದಿರಿ ಹೇಳ್ರಿ ನನಗೆ ಅಂದಾಗ ಅವರು ಅದನ್ನು ತಿಳಿಸ್ತಾರೆ. ಮೀಕ 5:2 ಪ್ರಕಾರ. ಪ್ರಿಯರೇ, ಇಲ್ಲಿ ನಾವು ನೋಡುವಾಗ 2 ವರ್ಷಗಳ ಕಾಲ ನಕ್ಷತ್ರ ಅವರನ್ನು ನಡೆಸಿತು. ಹೇಗೆ ಅಂತ ನಾವು ಅದನ್ನು ಕನ್ಫರ್ಮ್ ಮಾಡೋದಾದರೆ, ಅರಸನ ಬಳಿ ಹೋದಾಗ ಅರಸನು ಆ ನಕ್ಷತ್ರವು ಕಂಡ ಕಾಲವನ್ನು ಸೂಕ್ಷ್ಮವಾಗಿ ತಿಳಿದುಕೊಂಡನು ಅಂತ ನೋಡ್ತಾರೆ. ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ 7ನೇ ವಚನ. ಅದೇ ರೀತಿ ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯದ 16ನೇ ವಚನದಲ್ಲಿ 2 ವರ್ಷಗಳ ಕಾಲ ಇರುವಂಥ ಎಲ್ಲ ಮಕ್ಕಳನ್ನು, ಗಂಡು ಮಕ್ಕಳನ್ನು ಸಂಹರಿಸಬೇಕೆಂದು ಹೆರೋದನು ಒಂದು ಆಜ್ಞೆಯನ್ನು ಕೊಡ್ತಾನೆ. ಯಾಕೆಂದರೆ ತನ್ನ ಸ್ಥಾನವನ್ನು ಮತ್ತೊಬ್ಬರಿಗೆ ದಕ್ಕಿಸಬಾರದು ಅಂತ ಹೆರೋದನು ಬಹಳ ಕ್ರೂರಿಯಾದವನು. ಸ್ವಂತ ಮಕ್ಕಳನ್ನೇ ಕೊಂದಿರ್ತಾನೆ, ಸ್ವಂತ ಹೆಂಡತಿಯನ್ನೇ ಕೊಂದಿರ್ತಾನೆ, ತನ್ನ ಪಟ್ಟಕ್ಕೆ ಇನ್ನೊಬ್ಬರು ಬರಕೂಡದು ಅಂಥ ಒಬ್ಬ ಹೆರೋದನು 2 ವರ್ಷದ ಗಂಡು ಮಕ್ಕಳನ್ನೆಲ್ಲ ಸಾಯಿಸಿದನು ಅಂತ ಚರಿತ್ರೆ ಹೇಳ್ತದೆ, ಸತ್ಯವೇದ ಹೇಳ್ತದೆ. ಗಾಡ್ ಬ್ಲೆಸ್ ಯು. 2 ವರ್ಷಗಳ ಕಾಲ ಆ ನಕ್ಷತ್ರ ಅವರನ್ನು ನಡೆಸಿತು. ಈಗಲೂ ನಾವು ಆಕಾಶದಲ್ಲಿ ನೋಡುವುದಾದರೆ ಈಗಲೂ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಒಂದು ಪ್ರಕಾಶಮಯವಾದ ನಕ್ಷತ್ರ ಆಕಾಶದಲ್ಲಿರ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹ್ಯಾವ್ ಅ ಬ್ಲೆಸ್ಡ್ ಡೇ. ಗಾಡ್ ಬ್ಲೆಸ್ ಯು.